ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 4ನೇ ತರಗತಿಯ ಕನ್ನಡದಲ್ಲಿ ಕನ್ನಡಮ್ಮನ ಹರಕೆ ಈ ಒಂದು ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮಕ್ಕಳ. ಅಭ್ಯಾಸದಲ್ಲಿ ಫಸ್ಟ್ ಹೆಡಿಂಗ್ ನೋಡಿ, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1, ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು? ಉತ್ತರ, ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು. ಪ್ರಶ್ನೆ 2, ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ? ಉತ್ತರ, ಕನ್ನಡವನ್ನು ಮರೆತರೆ ಹೆತ್ತ ತಾಯಿಯನ್ನು ಮರೆತಂತೆ. ಪ್ರಶ್ನೆ 3, ಕನ್ನಡದ ಕಂದ ಯಾವುದನ್ನು ಮರೆಯಬಾರದು? ಉತ್ತರ, ಕನ್ನಡದ ಕಂದ ಕನ್ನಡಮ್ಮನ ಹರಕೆಯನ್ನು ಮರೆಯಬಾರದು. ಪ್ರಶ್ನೆ 4, ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ, ಕನ್ನಡ ನುಡಿಯ ಸೊಗಸನ್ನು ತಾಯಿ ಎದೆ ಹಾಲಿಗೆ ಹಾಗೂ ಆಕೆಯ ಅಪ್ಪುಗೆಯಿಂದ ಉಂಟಾಗುವ ಆನಂದಕ್ಕೆ ಹೋಲಿಸಲಾಗಿದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳದಲ್ಲಿ ಬರೆಯಿರಿ. ಮೊದಲನೇ ಬಿಟ್ಟ ಸ್ಥಳವನ್ನು ನೋಡಿ, ಕನ್ನಡಕ್ಕೆ ಹೋರಾಡು ಕನ್ನಡದ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಆಯ್ಕೆಗಳು ವೀರ, ಶೂರ, ಧೀರ ಹಾಗೂ ಕಂದ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಕಂದ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ. ಎರಡನೇ ಬಿಟ್ಟ ಸ್ಥಳ, ಮರೆತೆಯಾದರೆ ಡ್ಯಾಶ್ ಮರೆತಂತೆ ನನ್ನ. ಆಯ್ಕೆಗಳು ದಮ್ಮಯ್ಯ, ಅಯ್ಯೋ, ಕಂದಯ್ಯ ಹಾಗೂ ನನ್ನ. ಇದಕ್ಕೆ ಸರಿಯಾದ ಉತ್ತರ ಅಯ್ಯೋ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಮೂರನೇ ಬಿಟ್ಟ ಸ್ಥಳ, ಮೊಲೆಯ ಹಾಲೆಂತಂತೆ ಡ್ಯಾಶ್ ಬಾಯಿಗೆ. ಆಯ್ಕೆಗಳು ನೋಡಿ, ಹೆಜ್ಜೇನು, ಕಿರುಜೇನು, ಸವಿಜೇನು ಹಾಗೂ ಹಾಲ್ಜೇನು. ಇದಕ್ಕೆ ಸರಿಯಾದ ಉತ್ತರ ಸವಿಜೇನು. ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ. ನಾಲ್ಕನೇ ಬಿಟ್ಟ ಸ್ಥಳ, ಹೋರಾಡು ಕನ್ನಡಕ್ಕೆ ಡ್ಯಾಶ್ ರನ್ನ. ಸರಿಯಾದ ಉತ್ತರ ಕಲಿಯಾಗಿ. ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನು ಬರೆಯಿರಿ ಅಂತ ಕೊಟ್ಬಿಟ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ ಬ್ಲ್ಯಾಂಕ್ ಆಗಿ ಕೊಟ್ಟಿದ್ದಾರಲ್ವಾ, ಅಲ್ಲಿ ನೀವು ಬರ್ಕೋಬೇಕಾಗಿರೋದು ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ. ಓಕೆನಾ. ಆಮೇಲೆ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ಓಕೆನಾ. ಇದು ಮೊದಲನೇದಕ್ಕೆ ಬರಿಬೇಕಾಗಿರೋಂಥದ್ದು. ಎರಡನೇ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ ಇದೆ ಅಲ್ವಾ, ಆ ಒಂದು ಪದ್ಯ ಭಾಗದಲ್ಲಿ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ. ಈ ರೀತಿಯಾಗಿ ನೀವು ಬರಿಬೇಕಾಗತ್ತೆ ಮಕ್ಕಳ. ಓಕೆನಾ. ಎರಡು ಪದ್ಯ ಭಾಗಗಳ ಸಾಲುಗಳನ್ನು ತೋರಿಸಿದ್ದೀನಿ ಈಗ. ನೆಕ್ಸ್ಟು ಭಾಷಾ ಚಟುವಟಿಕೆಯಲ್ಲಿ ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಪ್ರಾಸಪದ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ, ದಮ್ಮಯ್ಯ ಕಂದಯ್ಯ. ನೆಕ್ಸ್ಟ್ ನೋಡಿ, ಹೋರಾಡು ಕಾಪಾಡು, ಬಾಯಿಗೆ ಮೇಯಿಗೆ, ಬಾಳ್ಗೆ ಏಳ್ಗೆ, ಚಿನ್ನ ರನ್ನ. ಇವಿಷ್ಟು ಪದಗಳು ನಿಮ್ಮ ಪದ್ಯ ಭಾಗದಲ್ಲಿ ಇರುವಂಥದ್ದೇ ಮಕ್ಕಳ. ಅದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ನಿಮಗೇ ಆರಾಮಾಗಿ ಗೊತ್ತಾಗುತ್ತೆ. ಓಕೆನಾ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಕೊಟ್ಟಿರುವ ಪದಗಳಲ್ಲಿ ಬರಹದ ಸರಿಯಾದ ರೂಪವನ್ನು ಆರಿಸಿ ಬರೆಯಿರಿ. ಬರಹದ ರೂಪ ಅಂತ ಹೇಳಿದ್ರೆ ಇವಾಗ ನಾವು ಮಾತಾಡೋದಕ್ಕೂ ಬರೆಯೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತಲ್ಲ ಮಕ್ಕಳ. ನಾವು ಓಡೋಗಿ ಅಂಗಡಿಗೆ ಏನಾದ್ರು ಸಾಮಾನು ತರೋದಕ್ಕೆ ಹೇಳ್ತೀವಲ್ವಾ, ಅವಾಗ ನೀವೇನು ಹೇಳ್ತೀವಿ? ಓಡಿ ಹೋಗಿ ಅಂತೀವಿ. ಆದರೆ ಇಲ್ಲಿ ಓಡಿ ಹೋಗಿ ಅಲ್ವಾ, ಬಿಡಿಸಿ ಬರೆದಾಗ ಓಡಿ ಹೋಗಿ. ಆ ರೀತಿಯಾದಂತಹ ಪದಗಳು ಇಲ್ಲಿ ಕೊಟ್ಟಿರ್ತಾರೆ. ನಾವು ಅದನ್ನು ಸರಿ ಮಾಡಿ ಸರಿಯಾದ ಪದವನ್ನು ಬ್ಲ್ಯಾಂಕ್ಸ್ ಕೊಟ್ಟಿದ್ರಲ್ವ ಅಲ್ಲಿ ಬರಿಬೇಕಾಗತ್ತೆ ಮಕ್ಕಳ. ನೋಡಿ, ಹೋರಾಡು ಹೋರಾಡು. ಇದರಲ್ಲಿ ಸರಿಯಾದ ಪದ ಅಂತ ಹೇಳಿದ್ರೆ ಹೋರಾಡು. ಹರಕೆ ಅರಕೆ. ಸರಿಯಾದ ಉತ್ತರ ಹರಕೆ. ಮೊದಲನೇದು ಆಯಿತಾ. ನೆಕ್ಸ್ಟ್ ನೋಡಿ, ಆನಂದ ಆನಂದ. ಸರಿಯಾದ ಉತ್ತರ ಆನಂದ. ನೆಕ್ಸ್ಟು ಅಯ್ಯೋ ಅಯ್ಯೋ. ಸರಿಯಾದ ಉತ್ತರ ಅಯ್ಯೋ. ಹಾಲು ಹಾಲು. ಸರಿಯಾದ ಉತ್ತರ
ಹಾಲು. ಅಪ್ಪುಗೆ ಹಪ್ಪುಗೆ. ಸರಿಯಾದ ಉತ್ತರ ಅಪ್ಪುಗೆ. ನಾನು ಬ್ಲೂ ಇಂಕಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಮಕ್ಕಳ, ಅದನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಬ್ಲ್ಯಾಂಕ್ ಬಿಟ್ಟಿರೋ ಕಡೆ ನೀವು ಫಿಲ್ ಮಾಡ್ಕೋತಾ ಹೋಗಬೇಕು. ಆಯಿತಾ? ನೆಕ್ಸ್ಟು ಹೆಡ್ಡಿಂಗ್ ನೋಡಿ ಮಕ್ಕಳ. ಕೊಟ್ಟಿರುವ ಒತ್ತಕ್ಷರಗಳನ್ನು ಗಮನಿಸಿ. ವೃತ್ತದೊಳಗೆ ಸಜಾತಿ ಒತ್ತಕ್ಷರ ಹಾಗೂ ಚೌಕದಲ್ಲಿ ವಿಜಾತಿ ಒತ್ತಕ್ಷರಗಳನ್ನು ಬರೆಯಿರಿ. ಮಕ್ಕಳ, ಇಲ್ಲಿ ನಾನು ಸಜಾತಿ ಬೇರೆ ವಿಜಾತಿ ಬೇರೆ ಹಾಗೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ನಾನು ಕಂಟಿನ್ಯೂಷನ್ ತೊಗೊಂಡು ಬರೆದಿದ್ದೀನಿ. ನೀವು ಬೇಕಾದರೆ ನಿಮ್ಮ ಪುಸ್ತಕದಲ್ಲಿ ರೌಂಡ್ ಆಫ್ ಮಾಡಿ ಅಥವಾ ಚೌಕವನ್ನು ಮಾಡ್ಕೋಬೋದು ಮಕ್ಕಳ. ಸಜಾತಿ ಅಂತ ಹೇಳಿದ್ರೆ ಯಾವ ಅಕ್ಷರ ಇರುತ್ತೆ ಅದರದೇ ಅಕ್ಷರದ ಒತ್ತಕ್ಷರ ಬರಬೇಕು. ನೋಡಿ, ನಾಗೆ ನಾದೇ ಒತ್ತಕ್ಷರ ಬಂದಿದೆ. ನ, ಬ, ಯ, ಟ, ತ, ಮ, ಪ ಅಲ್ವಾ. ಆದರೆ ವಿಜಾತಿ ಅಂತ ಹೇಳಿದರೆ ಯಾವ ಅಕ್ಷರ ಇರುತ್ತೋ ಅದರದ್ದು ಒತ್ತಕ್ಷರ ಬಿಟ್ಟು ಬೇರೆ ಒತ್ತಕ್ಷರ ಬರುವಂಥದ್ದು. ಇಲ್ಲಿ ನೋಡಿ, ಸ ಅಕ್ಷರಕ್ಕೆ ನ ಅನ್ನೋ ಅಕ್ಷರದ್ದು ಒತ್ತಕ್ಷರ ಬಂದಿದೆ ಅಲ್ವಾ. ಸ್ನೋ. ಷ್ಟ, ಶಾಗೆ ಟಾವತ್ತು ಬಂದಿದೆ. ರ, ಸಾಗೆ ತಾವತ್ತು ಸ್ತ. ಶ್ರೇ, ಕ್ಷ, ಶ್ನೇ. ಈ ರೀತಿಯಾಗಿ ವಿಜಾತಿ ಹಾಗೂ ಸಜಾತಿಯ ಒತ್ತಕ್ಷರಗಳನ್ನ ಕಂಡುಹಿಡ್ಕೋಬೇಕಾಗತ್ತೆ ಮಕ್ಕಳ. ಅರ್ಥ ಆಯ್ತಲ್ವಾ ಮಕ್ಕಳ? ಇಲ್ಲಿಗೆ 4ನೇ ತರಗತಿಯ ಕನ್ನಡದಲ್ಲಿ ಕನ್ನಡಮ್ಮನ ಹರಕೆ ಈ ಒಂದು ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.